ಬಿಜೆಪಿಯವರು ಧರ್ಮಸ್ಥಳ ಚಲೋ ಮಾಡಿ ಹಿಂದೂ ಧರ್ಮ ರಕ್ಷಣೆಯ ಫೋರ್ಸ್ ಕೊಟ್ರು. ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತೆಲ್ಲ ವೇದಿಕೆಯಲ್ಲಿ ಭಾಷಣ ಬಿಗಿದ್ರು. ಆದರೆ ಅಲ್ಲೇ ಸೌಜನ್ಯಳ ಮನೆಗೆ ಹೋಗಿದ್ದಾಗ ಆಕೆಯ ಸಾವಿಗೆ ನ್ಯಾಯ ಕೊಡಿಸುವ ಮಾತಾಡಿದವರ ಬಣ್ಣ ಅಲ್ಲೇ ಆಕೆಯ ಕುಟುಂಬದವರ ಮೂಲಕವೇ ಬಯಲಾದಾಗ ನಿಜವಾಗಿಯೂ ಸಿಕ್ಬಿಟ್ಟಿದ್ದಾರೆ. ಸೌಜನ್ಯಳ ಮನೆಗೆ ವಿಜೇಂದ್ರ ನೇತೃತ್ವದಲ್ಲಿ ಹೋದ ಬಿಜೆಪಿ ನಾಯಕರು ಅಲ್ಲಿ ತಮ್ಮದೇ ಬಂಡವಾಳ ಬಯಲಾಗುವುದಕ್ಕೆ ಸಾಕ್ಷಿ ಆಗ್ಬೇಕಾಯ್ತು. ಅದೀಗ ವಿಡಿಯೋ ಮೂಲಕ ಎಲ್ಲರ ಎದುರು ಬಯಲಾಗಿದೆ. ಬಿಜೆಪಿಯದ್ದೇ ನಾಯಕರು ಸೌಜನ್ಯಳ ಕುಟುಂಬದವರ ಬಗ್ಗೆ ಹೇಗೆಲ್ಲ ಆಡ್ಕೊಂಡ್ರು ಅನ್ನೋದು ಈಗ ಬಯಲಾಗಿದೆ. ಅದನ್ನೆಲ್ಲ ಆಕೆಯ ತಂದೆ ತಾಯಿ ಹೇಳತೊಡಗಿದಾಗ ಬಿಜೆಪಿಯವರಿಗೆ ನಿಜವಾಗಿಯೂ ಮುಖ ಇಲ್ಲದಂತಾಯ್ತು. ಸೌಜನ್ಯಳ ಕುಟುಂಬದವರು ಹೇಳಿದ್ದೆಲ್ಲವೂ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಒಂದು ಹಂತದಲ್ಲಿ ಎಚ್ಚೆತ್ತುಕೊಂಡ ವಿಜೇಂದ್ರ ಮೀಡಿಯಾದವರನ್ನ ಹೊರಗೆ ಹೋಗೋಕೆ ಕೇಳ್ಕೊಂಡ್ರು. ಆದರೆ ಅಷ್ಟೊತ್ತಿಗೆ ಬಿಜೆಪಿಯವರ ಅಸಲಿ ಬಣ್ಣ ಏನು ಅನ್ನೋದು ವಿಡಿಯೋದಲ್ಲಿ ದಾಖಲಾಗಿತ್ತು. ಬಿಜೆಪಿಯವರು ಸೌಜನ್ಯಳ ಮನೆಗೆ ಹೋದಾಗ ಏನಾಯ್ತು ಅನ್ನೋದನ್ನ ತೋರಿಸುವ ವಿಡಿಯೋವನ್ನ ಕಾಂಗ್ರೆಸ್ ನಾಯಕ ಪ್ರಿಯಾಂಕ್ ಖರ್ಗೆ ಹಂಚಿಕೊಂಡಿದ್ದಾರೆ. ನನ್ನ ಮಗಳನ್ನ ತೀರಿಸಿ ಬಿಟ್ಟಿದ್ದಾರೆ, ನ್ಯಾಯ ಕೇಳೋಕ್ ಹೋದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ, ನಾವಿಷ್ಟು ದೊಡ್ಡ ಮನೆ ಕಟ್ಟಿದ್ದೇವೆ, ಸೌಜನ್ಯ ಹೆಸರು ಹೇಳ್ಕೊಂಡು ದುಡ್ಡು ಮಾಡಿದ್ದೀವಿ ಅಂತ ನಿಮ್ ಪಕ್ಷದವರೇ ಆಡ್ಕೊಳ್ತಿದ್ದಾರೆ ಅಂತ ಸೌಜನ್ಯ ತಾಯಿ ವಿಜೇಂದ್ರ ಎದುರು ಹೇಳಿದ್ದಾರೆ. ಹಾಗಾದ್ರೆ ನಮ್ಮ ಮಗಳಿಗೆ ನ್ಯಾಯ ಇಲ್ವಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ನಾನೇ ಕೊನೆಯದಾಗಿ ಅವರನ್ನು ಮಾತಾಡ್ಸಿದ್ದೆ. ಅದಾಗಿ 5 ನಿಮಿಷ ಆಗಬೇಕಾದ್ರೆ ಕಿಡ್ನಾಪ್ ಆಗಿದೆ. ಅವತ್ತು ರಾತ್ರಿ ಎಲ್ಲೋ ಹೇಳಿದ್ದೆ ನಾನು ಈಗ ಆಯ್ತು ಅಂತ. ನನ್ನ ಮಗಳನ್ನು ತೀರಿಸಿಬಿಟ್ಟಿದ್ದಾರೆ. ಅದು ನ್ಯಾಯದಲ್ಲಿ ಬಂದರೆ ಈ ರೀತಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನೋಡಿ, ನಿಮ್ಮ ಪಕ್ಷದಲ್ಲಿ ಇದ್ದವರು ಹೇಳ್ತಾ ಇದ್ದಾರೆ, ಇಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ, ಸೊತ್ತಿನ ಹೆಸರು ಹೇಳ್ಕೊಂಡು ಹಣ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಸರ್. ಹಾಗಾದ್ರೆ ನಮ್ಮ ಮನೆಗೆ ನ್ಯಾಯ ಇಲ್ವ ಸರ್? ಹಾಗಾದ್ರೆ ನಮ್ಮ ದೊಡ್ಡಪ್ಪ ಹತ್ತಿರ ಇದೇ ವೀರೇಂದ್ರ ಹೆಗಡೆಯವರು ಇದು ನಮ್ಮ ಮನೆಯಿಂದ ಆಗಿರೋದು ಹೌದು, ಅನ್ಯಾಯ ಆಗಿದೆ, ಅದನ್ನ ಇಲ್ಲಿಗೆ ಮುಗಿಸೋಣ ಅಂತ ಹೇಳಿದ್ದಾರೆ ಅಂತ ಸೌಜನ್ಯ ತಾಯಿ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ನನ್ನ ಮಗಳಿಗೆ ನ್ಯಾಯ ಕೊಡಿಸೋರು ಯಾರು ಅನ್ನೋದು ಅವರ ಪ್ರಶ್ನೆ. ಇದೇ ವೀರೇಂದ್ರ ಹೆಗಡೆಯವರ ತಮ್ಮನ ಬಳಿಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದಕ್ಕೆ ಪಕ್ಷದವರೆಲ್ಲ ಬಂದು ಕೊಡ್ತಿರುವ ಹಣವನ್ನ ಸುಮ್ಮನೆ ಕೋರ್ಟು ಕಚೇರಿ ಅಂತ ಖರ್ಚು ಮಾಡಬೇಡ, ಇರೋ ಮಕ್ಕಳನ್ನ ನೋಡ್ಕೊ ಅಂತ ಹೇಳಿದ್ದಾರೆ ಅಂತಾನು ಸೌಜನ್ಯ ತಾಯಿ ಹೇಳ್ಕೊಂಡಿದ್ದಾರೆ. ನನ್ನ ತಮ್ಮನಿಗೂ ನೀನು ನಡೆದುಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳಿರತ್ತೆ, ನೋಡ್ಕೊಂಡು ನಡಿ, ಹೆಲ್ಮೆಟ್ ಹಾಕೊಂಡು ಓಡಾಡು ಅಂತ ಹೇಳಿದ್ದಾರೆ. ಹಾಗಾದ್ರೆ ನಮ್ಗೆ ಸಾಂತ್ವನ ಯಾರು ಹೇಳ್ತಿದ್ದಾರೆ ಅಂತ ಸೌಜನ್ಯ ತಾಯಿ ಪ್ರಶ್ನೆ ಮಾಡಿದ್ದಾರೆ. ಅವಳು ಯಾರೊಟ್ಟಿಗೋ ಓಡ್ ಹೋಗಿರ್ಬೋದು, 2 ದಿವಸಗಳಲ್ಲಿ ಬರಬಹುದು ಅನ್ನೋ ಮಾತು ಆಗ ಧಣಿಗಳಾಗಿದ್ದವರ ಬಾಯಲ್ಲೇ ಬಂದಿತ್ತು ಅಂತಾನು ಸೌಜನ್ಯ ಕುಟುಂಬದವರು ಹೇಳ್ಕೊಂಡಿದ್ದಾರೆ. ನೋಡಿ, ನಮ್ಮ ಕುಟುಂಬದ ದೊಡ್ಡಪ್ಪವರಿದ್ದಾರೆ, ಅವರತ್ತನೇ ಇದೇ ವೀರೇಂದ್ರ ಹೆಗಡೆ ಹೇಳಿದ್ದಾರೆ. ನೋಡಿ, ಇದು ನಮ್ಮ ಮನೆಯಿಂದ ಆಗಿದ್ದು ಅನ್ಯಾಯ ಆಗಿದೆ, ಇದನ್ನು ಇಲ್ಲಿಗೆ ಮುಗಿಸಿಬಿಡುವಂತ ಹೇಳಿದ್ದಾರೆ. ಹಾಗಾದ್ರೆ ನ್ಯಾಯ ಕೊಡಿಸೋದು ಸರ್. ಇದೇ ವೀರೇಂದ್ರ ಹೆಗಡೆ ತಮ್ಮನ ಬಳಿಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ವಿಠಲಗೌಡ ಅಂತ. ನೋಡಿ, ನಾನು ಸೌಜನ್ಯ ಅಪ್ಪ, ಅವನು ಸೌಜನ್ಯ ಮಾವ ಅಂತ ಹೇಳಿದಕ್ಕೆ ಹೌದಾ ಮಾರೆ, ತುಂಬಾ ಒಳ್ಳೆ ಹುಡುಗಿ, ತುಂಬಾ ಚೆನ್ನಾಗಿದ್ದಾಳೆ, ಇನ್ನು ನಿನಗೆ ಪಕ್ಷದವರೆಲ್ಲ ಬಂದು ಹಣ ಕೊಡ್ತಾ ಇದ್ದಾರೆ, ಅದನ್ನು ಸುಮ್ಮನೆ ಕೋರ್ಟು ಕಚ್ಚಿದೆ ಅಂತ ಖರ್ಚು ಮಾಡಬೇಡ, ಇದ್ದ ಮಕ್ಕಳು ನೋಡ್ಕೊಂಡಿರು ಅಂತ ಹೇಳಿದ್ದಾರೆ. ಅನಂತರ ತಮ್ಮನಿಗೆ ಕೂಡ ಅದೇ ಇದೆ, ನೀನು ಕೂಡ ನಡೆದುಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳಿರುತ್ತೆ, ಆ ಕಡೆಗೆ ನೋಡ್ಕೊಂಡು ನಡಿ, ಹೆಲ್ಮೆಟ್ ಧರಿಸ್ಕೊಂಡು ನಡಿ ಅಂತ ಇದೇ ಮಾತು ಹೇಳಿದ್ದಾರೆ ಸರ್. ಹಾಗಾದ್ರೆ ಸಾಂತ್ವನ ಯಾರು ಹೇಳ್ತಿದ್ದಾರೆ ಸರ್? ನಾನು ಬಂದಿರ್ತಕ್ಕಂಥ ಉದ್ದೇಶ ಒಂದನೇ, ನಾವು ಪಾಪ ನಾವು ಮಗಳೇನು ಕಳ್ಕೊಂಡಿರೋದು ನಾವು ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ನಾನು ಇವತ್ತೇನು ವಿನಂತಿ ಮಾಡೋಕ್ಕೆ ಬಂದೇನೆ ಅಂತ ಹೇಳಿದ್ರೆ, CBI ಕೋರ್ಟ್ ಏನು ಆಗಿದೆ, ಇವತ್ತು ಆದೇಶ ಆಗಿದೆ, ಒಮ್ಮೆ ಮೇಲ್ಮನೆ ಮಾಡ್ತಕ್ಕಂಥ ನಿರ್ಧಾರ ತಗೊಂಡಿದ್ದೆ ಆದರೆ ನಾವು ಸುಪ್ರೀಂ ಕೋರ್ಟಲ್ಲಿ ಅಡ್ವೊಕೇಟು ಮತ್ತೊಂದು ಏನೂ ತಲೆ ಕಟ್ಟಿಸ್ಕೊಬಿಡಿ, ನಾವು ಪಕ್ಷ ಜವಾಬ್ದಾರಿ ತಗೊಳ್ತದೆ, ಖಂಡಿತ ನನ್ನ ಪರಗುತ್ತೆ. ಈಗ ಆಗಿದ್ದೆಲ್ಲ ಆಯಿತು, ತಲೆಗೆ ಅದ್ರ ಬಗ್ಗೆ ನಾವು ನೋಡಿ, ನಾವಂತೂ ಪಾಪ ಆ ಮಗಳು ವಾಪಸ್ ತರೋದಕ್ಕಂತೂ ಸಾಧ್ಯ ಇಲ್ಲ. ಆದರೆ ಖಂಡಿತ ನೀವು ಅದ್ರ ಬಗ್ಗೆ ನೀವು ನಿರ್ಧಾರ ಮಾಡಿ, ನೀವೇನು ಸುಪ್ರೀಂ ಕೋರ್ಟ್ ಏನು ಆಗಬೇಕು ಖಂಡಿತ ನಾನು ಮಿಷನ್ ಇರ್ತೇನೆ, ಸುತ್ತನ ಖಂಡಿತ ಇರ್ತೇನೆ. ಎಷ್ಟು ದಾರಿ ಆಗಿದೆ ಅಂತ ಸರ್, ಈ ಚೀಟಿ ಇದ್ದೇನೆ ಸರ್, ಈ ಬರ್ಡೇ ಚೀಟಿ ಸೌಜನ್ಯ 20 ದಿವಸ ಮನೆಗೆ ರಾತ್ರಿ 9:30 ಬಂದಿದ್ರು. ನಾನೇ ನೋಡಿದ್ದೇನೆ, ಅವರ ಪ್ರಾಪರ್ಟಿಯಿಂದ ಅವರೊಂದು ಬುಕ್ಕಿಂದ 2 ನಂಬರ್ ತೊಗೊಂಡೋಗಿದ್ರು. ಒಂದು ನಮ್ಮ ಅಕ್ಕಂದು, ಇನ್ನೊಂದು ನಮ್ಮ ಭಾವನು, 3ನೇ ಅಕ್ಕಂದು. ಆ ನಂಬರ್ ನನಗಿದ್ರಲ್ಲಿ ಯಾವಾಗ ಝೂಮ್ ಮಾಡೋಕ್ಕಾಗ್ತದೆ. ಇದೇ ಚೀಟಿ ಹೇಳಿ ಕಟ್ ಮಾಡಿಟ್ಟಿದ್ದಾರೆ ನೋಡಿ ಸರ್, ಎಷ್ಟು ಫಿಟ್ ಮಾಡ್ಕೊಂಡಿದ್ದಾರೆ ಸರ್. ಮರುದಿವಸ ಬೆಳಿಗ್ಗೆ ನಾವು ಯಾರೊಟ್ಟಿಗೆ ಹೋಗಿರ್ಬೇಕು, 2 ದಿವಸದಲ್ಲಿ ಬರ್ಬೋದು, ನೀವೇನು ಅವರಿಗೆ ಹೊಡಿಲಿಕ್ಕೆ ಹೋಗ್ಬೇಡಿ ಅನ್ನೋ ಮಾತನ್ನು ದಣಿಗಳಿದ್ದವರು
ಈ ವಿಡಿಯೋ ಹಂಚಿಕೊಂಡಿರುವ ಪ್ರಿಯಾಂಕ್ ಖರ್ಗೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೀತಿದೆ, ಷಡ್ಯಂತ್ರ ನಡೀತಿದೆ ಅಂತ ಧರ್ಮಸ್ಥಳ ಚಲೋ ಮಾಡಿದ ಬಿಜೆಪಿ ನಾಯಕರಿಗೆ ಸೌಜನ್ಯ ತಾಯಿ ಕುಸುಮಾವತಿ ಅವರು ತಮ್ಮೆದುರು ಹೇಳಿದ ನೈಜ ಸಂಗತಿಯನ್ನ ಜಗತ್ತಿಗೆ ತಿಳಿಸುವ ಧೈರ್ಯ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸೌಜನ್ಯ ಹೆಸರು ಹೇಳ್ಕೊಂಡು ಹಣ ಮಾಡಿದ್ದಾರೆ, ಇಷ್ಟು ದೊಡ್ಡ ಮನೆ ಕಟ್ಟಿಸಿದ್ದಾರೆ ಅಂತ ನಿಮ್ಮದೇ ಪಕ್ಷದವರು ಹೇಳ್ತಿದ್ದಾರೆ ಎಂಬ ಕುಸುಮಾವತಿ ಅವರ ಮಾತಿಗೆ ಬಿಜೆಪಿ ನಾಯಕರು ಉತ್ತರ ನೀಡದೆ ಮೌನ ವಹಿಸಿದ್ಯಾಕೆ ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಮೊದಲು ಸೌಜನ್ಯ ಕುಟುಂಬಕ್ಕೆ ನಿಮ್ಮ ಪಕ್ಷ ನೀಡಿದ ಕಿರುಕುಳಕ್ಕೆ ನ್ಯಾಯ ಸಿಗಬೇಕಲ್ವಾ? ಆ ನೊಂದ ಕುಟುಂಬಕ್ಕೆ ಬಿಜೆಪಿ ನೀಡುತ್ತಿರುವ ಕಿರುಕುಳದ ಬಗ್ಗೆ ಉತ್ತರ ಸಿಗಲೇಬೇಕು ಅಂತ ವಿಜೇಂದ್ರ ಅವರನ್ನು ಉದ್ದೇಶಿಸಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬಿಜೆಪಿ ಯಾರ ಪರವಾಗಿ ಧರ್ಮಸ್ಥಳಕ್ಕೆ ಹೋಗಿದ್ದಾರೋ ಅವರ ವಿರುದ್ಧವೇ ಕುಸುಮಾವತಿ ದೂರು ನೀಡಿದ್ದಾರೆ. ಬಿಜೆಪಿ ನಾಯಕರು ಕುಸುಮಾವತಿಯವರ ಮಾತು ಕೇಳಿಸಿಕೊಂಡ ನಂತರವೂ ಕಾರ್ಯಕ್ರಮದ ವೇದಿಕೆ ಹತ್ತಿ ಕೂರೋದಕ್ಕೆ ಹೇಗೆ ಮನಸ್ಸಾಯಿತು ಅಂತ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಬಿಜೆಪಿಯವರು ಸೌಜನ್ಯ ಪರಾನೋ ವಿರುದ್ಧನೋ ಅನ್ನೋದನ್ನ ಸ್ಪಷ್ಟಪಡಿಸುವ ಅಗತ್ಯವಿದೆ ಅಂತ ಅವರು ಹೇಳಿದ್ದಾರೆ. ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ದ ಬಿಜೆಪಿಗೆ ಯಾರಿಂದ ನ್ಯಾಯ ಸಿಗಬೇಕಾಗಿದೆ ಅನ್ನೋದನ್ನ ಸೌಜನ್ಯ ತಾಯಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನ್ಯಾಯ ಕೊಡಿಸ್ತಾರಾ ಅಂತ ಪ್ರಿಯಾಂಕ್ ಖರ್ಗೆ ಕೇಳಿದ್ದಾರೆ. ಸೌಜನ್ಯ ತಾಯಿಯವರ ಕಾನೂನು ಹೋರಾಟಕ್ಕೆ ಬಿಜೆಪಿ ಪಕ್ಷವೇ ಹಣದ ನೆರವನ್ನ ನೀಡಲಿದೆ ಅಂತ ಘೋಷಣೆ ಮಾಡಲಾಗಿದೆ. ಆ ಕಾನೂನು ಹೋರಾಟ ಯಾರ ವಿರುದ್ಧವಾಗಿರುತ್ತೆ ಅನ್ನೋ ಪ್ರಜ್ಞೆ ಬಿಜೆಪಿಗಿದೆಯಾ ಅನ್ನೋ ಪ್ರಶ್ನೆಯನ್ನು ಪ್ರಿಯಾಂಕ್ ಖರ್ಗೆ ಎತ್ತಿದ್ದಾರೆ. ಸೌಜನ್ಯ ಸಾವಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಬಿಜೆಪಿಗೆ ನೈಜ ಬದ್ಧತೆ ಇದ್ದಿದ್ದೇ ಆಗಿದ್ರೆ ಕುಸುಮಾವತಿಯವರ ಮಾತು ಕೇಳಿದ ನಂತರ ಧರ್ಮಸ್ಥಳ ಚಲೋ ಮಾಡುವ ಬದಲು ಧರ್ಮಸ್ಥಳದಿಂದ ವಾಪಸ್ ಚಲೋ ಕಾರ್ಯಕ್ರಮ ಮಾಡಬೇಕಿತ್ತು ಅಂತ ಪ್ರಿಯಾಂಕ್ ತಮ್ಮ ಎಕ್ಸ್ಪೋಸ್ ನಲ್ಲಿ ಹೇಳಿದ್ದಾರೆ. ಇದು ಬಿಜೆಪಿಯ ಅಸಲಿ ಬಣ್ಣ ಏನು ಅನ್ನೋದನ್ನ ತೋರಿಸುತ್ತೆ. ಸೌಜನ್ಯಳಿಗೆ ನ್ಯಾಯ ಸಿಗಬೇಕು, ನ್ಯಾಯ ಕೊಡಿಸ್ತೀವಿ ಅನ್ನೋರೆ ಸೌಜನ್ಯಳ ಕುಟುಂಬದ ವಿರುದ್ಧ ಹಣ ಮಾಡ್ಕೊಂಡಿದ್ದಾರೆ, ಮನೆ ಕಟ್ಸಿದ್ದಾರೆ ಅಂತ ಆಡ್ಕೊಳ್ತಿರೋದಾದ್ರೆ ಬಿಜೆಪಿಯವರು ಕೊಡಿಸುವ ನ್ಯಾಯ ಏನು? ಮಗಳನ್ನ ಕಳ್ಕೊಂಡ ಕುಟುಂಬವೊಂದರ ಬಗ್ಗೆ ಇಷ್ಟು ಹೀನ ಮನಸ್ಥಿತಿಯಿಂದ ಮಾತನಾಡೋರೇ ನ್ಯಾಯದ ಮಾತನ್ನೂ ಆಡ್ತಿರೋದು, ವೇದಿಕೆಗಳಲ್ಲಿ ಭಾಷಣ ಬಿಗಿಯೋದು ದೊಡ್ಡ ಬೂಟಾಟಿಕೆ ಅಲ್ವಾ? ಧರ್ಮಸ್ಥಳದ ಹೆಸರು ಹೇಳ್ಕೊಂಡು ನಿಜವಾಗಿಯೂ ರಾಜಕೀಯ ಮಾಡ್ತಿರೋರು ಯಾರು ಅನ್ನೋದು ಇದರಿಂದಲೇ ಗೊತ್ತಾಗತ್ತಲ್ವಾ? ಇನ್ನು ಬಿಜೆಪಿಯ ಧರ್ಮಸ್ಥಳ ಸಮಾವೇಶ ಪಕ್ಷದೊಳಗೂ ಅಪಸ್ವರ ಹಾಗೂ ಅಸಮಾಧಾನಕ್ಕೆ ಕಾರಣವಾಗಿದೆ. ಸಮಾವೇಶದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂದ್ ಸೇರದೇ ಇದ್ದಿದ್ದು, ಕರಾವಳಿಯ ಪ್ರಮುಖ ನಾಯಕರಿಗೆ ಮಾತನಾಡೋಕೆ ಅವಕಾಶ ನೀಡದೇ ಇದ್ದಿದ್ದು, ಹೆಚ್ಚಿನ ನಾಯಕರು ಧರ್ಮಸ್ಥಳದಿಂದ ಹೊರಟ ಬಳಿಕ ಕೊನೆ ಕ್ಷಣದಲ್ಲಿ ವಿಜೇಂದ್ರ ಸೌಜನ್ಯ ಮನೆಗೆ ಭೇಟಿ ನೀಡಿದ್ದು, ಇವೆಲ್ಲವೂ ಬಿಜೆಪಿ ನಾಯಕರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಒಟ್ಟಾರೆ ಬಿಜೆಪಿ ಧರ್ಮಸ್ಥಳ ಯಾತ್ರೆ ಮಾಡಿ ರಾಜಕೀಯ ಮಾಡೋಕ್ ಹೋಗಿದ್ದು ಅದಕ್ಕೆ ತಿರುಗುಬಾಣವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.